ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಷಾ ಗೌಡ. ಕಲಾಭೂಮಿ ಕಲಾವಿದೆ ನಾನು. ರಂಗಭೂಮಿಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ನ ಮುಗಿಸಿದ್ದೀನಿ. ಈ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ಡೈರೆಕ್ಟರ್ ಸರು ತುಂಬ ಸ್ಪೆಸಿಫಿಕ್ ಆಗಿದ್ದರು. ಈ ಪಾತ್ರಕ್ಕೆ ನನಗೆ ಹೀಗೆ ಬೇಕು, ಹೀಗೆ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಕಾಸ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ನನಗೂ ಆಡಿಷನ್ ಟೈಮಲ್ಲಿ ಹೇಳಿದ್ದಾರೆ ವಿಭಿನ್ನ ಪಾತ್ರ. ಈ ಮಾಡಿರೋ ಸಿನಿಮಾಗಳಲ್ಲಿ ಈ ಸಿನಿಮಾ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಹಾರರ್ ಮೂವಿ ಮಾಡಬೇಕಂತ ನಂಗೆ ತುಂಬ ಆಸೆ ಇತ್ತು. ಜೊತೆಗೆ ನಾನು 3-4 ವರ್ಷದಿಂದನೂ ನನಗೆ ವಾಸ್ ಲೈಕ್ ತುಂಬಾ ಹಾರರ್ ಅಂತ ನೋಡ್ತಾ ಇದ್ದೆ. ಸರ್ಗೂ ಹೇಳ್ತಾ ಇದ್ದೆ, ನೀವೇನು ನನಗೆ ಆ್ಯಕ್ಟಿಂಗ್ ಮಾಡಿಸ್ಲದೇ ಬೇಡ, ಕತ್ಲೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ನನಗೆ ಒಳಗಿಂದ ಅಂತ ಹೇಳಿ. ಸೊ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ. ಹೊಸ ಪ್ರಯತ್ನ ಆದ್ರೂ ಈ ಹುಡುಗಿ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಜೊತೆಗೆ ಶಿ ಕ್ಯಾನ್ ಪಿಕಪ್, ಅವಳು ಚೆನ್ನಾಗಿ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಡೈರೆಕ್ಟರ್ ಸರ್ಗಿದೆ. ಸಿನಿಮಾಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಮೈ ನೇಮ್ ಇಸ್ Arya Menon. So this is my first film and I'm so grateful for Sir, Bharat Sir and Baswaraj Sir also to cast me in this film. I'm sure it's going to be a good thing and I'm not very well versed in Kannada but I'm sure I'll catch up and I'm learning. So let's see. Thank you. Nothing. This is my first film altogether. Nothing, no. First. Sorry? They're going to train me. Any training? No. No. Not like acting classes as such. Yeah. We went through the same audition process, casting and everything, and then we had like an audition round and got like a little Kannada script, tried to do the Kannada script, could do a little bit, so then we got through. In this cinema, I will be what y'all are all. I will be a press reporter, so I'll be the journalist in the film. Yeah. Yes, your role. ಸೊ ಟೈಟ್ಲೇ ಒಂದು ವೈಬ್ ಇದೆ ನಮಗೆ. ಸೊ ನಮ್ಮ ಭರತ್ ಅವರು ಹೇಳಿದಾಗ ಭಾಳ ಖುಷಿ ಆಯಿತು. ನಂದೊಂದು ಗೆಸ್ಟ್ ರೋಲ್ ಬರುತ್ತೆ, ಒಂದು ಕ್ಯಾಮಿಯೋ ರೋಲ್ ಥರ ಒಂದು ಫೈಟ್ ಆ್ಯಂಡ್ ಸಾಂಗ್ ಬರ್ಬೋದು. ಸೊ ಭಾಳ ಚೆನ್ನಾಗಿದೆ. ನಂದು ಪಾತ್ರ ಲೈಕ್ ಇಲ್ಲಿವರೆಗೂ ಮಾಡಿರೋ ಪಾತ್ರಕ್ಕಿಂತ ಇದು ವಿಭಿನ್ನವಾಗಿರುತ್ತೆ. ಆ್ಯಂಡ್ ಈ ಒಂದು ಸಿನಿಮಾ ಕೂಡ ನನಗೊಂದು ಮೈಲ್ಸ್ಟೋನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಂತೋಷ್ ಅವ್ರಿಗೆ ಆಲ್ ದಿ ಬೆಸ್ಟ್. ಸೊ ಅವ್ರದ್ದು ಫಸ್ಟ್ ಡೆಬ್ಯೂ ಸಿನಿಮಾ ಚೆನ್ನಾಗಲಿ, ಹಾಗೆ ಪ್ರೊಡ್ಯೂಸರ್ಸ್ ಕೂಡ ಒಳ್ಳೆಯದಾಗಲಿ. ಸೊ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನಮಗೆ ಈ ಥರ ಸಪೋರ್ಟ್ ಮಾಡ್ತಾರೆ, ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ, ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಸೊ ನಮ್ಮ ಡೈರೆಕ್ಟರ್ ಸರ್ ಹೇಳ್ದಂಗೆ ಲೈಕ್ ಬ್ಯಾಂಗ್ಳೂರು ಮತ್ತು ಕೇರಳ ಮತ್ತು ಒಂದು ಸಾಂಗು ಅಬ್ರೋಡಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದು ಡಿಸ್ಕಷನ್ ಆಗ್ತಿದೆ, ಜಸ್ಟ್ ಮಾಹಿತಿಗೋಸ್ಕರ ಹೇಳಿದೆ. ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಎಲ್ಲ. ನೆಕ್ಸ್ಟ್ ವೀಕಿಂದ ಶೂಟ್ ಸ್ಟಾರ್ಟ್ ಆಗ್ಬೋದು. ನನ್ನ ಪಾತ್ರ ಅದು ಸ್ವಲ್ಪ ರಿವೀಲ್ ಮಾಡೋದು ಬೇಡ, ಆಮೇಲೆ ಹೇಳ್ತೀನಿ. ಸರ್ ನಮಸ್ತೆ. ನಾನಿವತ್ತು ಪಿಂಗಾಕ್ಷ ಅಂತ ಒಂದು ಮೂವಿ ಮುಹೂರ್ತಕ್ಕೆ ಬಂದಿದ್ದೀನಿ. ಅದು ಮುಹೂರ್ತನೇ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂದರೆ ಪಿಕ್ಚರ್ ಇನ್ನೆಂಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಭರತ್ ಸರ್ರು ನನಗೆ ತುಂಬ ಹಳೆ ಫ್ರೆಂಡು, ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಅವರು ಅಸಿಸ್ಟೆಂಟ್ ಡೈರೆಕ್ಟ್ ಆ ಥರ ಇದು ಮಾಡ್ತಾಯಿದ್ರು. ಈಗ ಫಸ್ಟ್ ಟೈಮ್ ಅವರು ಓನ್ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ವಾಸುದೇವ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಭಾರ್ಗವ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ತುಂಬ ಹಳೆ ಪರಿಚಯ. ಇದು ಒಂದು ಶಾರ್ಟಾಗಿ ಒಂದು ಒನ್ ಲೈನ್ ಸ್ಟೋರಿ ಹೇಳೋಕ್ಕೆ ಹೇಳಿದೆ. ಒನ್ ಲೈನ್ ಸ್ಟೋರಿ ಹೇಳಿದ್ರು, ಅಷ್ಟಕ್ಕೆ ನನಗೆ ಗುಸ್ಬಂಪ್ಸ್ ಬಂದುಬಿಡ್ತು. ಅಂದರೆ ಅಷ್ಟು ಚೆನ್ನಾಗಿದೆ ಒಂದು ಸ್ಟೋರಿ, ಅಂದರೆ ಒಂದು ಯುನೀಕ್ ಅಂತಲೇ ಹೇಳ್ಬೋದು. ಆಮೇಲೆ ಹೀರೋ ಆಗಲಿ ಹೀರೋಯಿನ್ ಆಗಲಿ, ಆಮೇಲೆ ಹೀರೋ ಅಂತೂ ಒಳ್ಳೆ ಖಡಕ್ ಲುಕ್ಕಲ್ಲಿ ಒಂದು ಮ್ಯಾನ್ಲಿ ಲುಕ್ ಅಂತಲೇ ಹೇಳ್ಬೋದು. ಅಷ್ಟು ಖಡಕ್ ಆಗಿದ್ದಾರೆ. ಅವ್ರ ಪರ್ಸ್ನಾಲಿಟಿನೇ ಅಷ್ಟು ಇಷ್ಟ ಆಯಿತು ನನಗೆ. ಆಮೇಲೆ ಹೀರೋಯಿನ್ ಸೆಲೆಕ್ಷನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ 100 days ಓಡಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀನಿವಾಸರಾವ್ ಅಂತ ನಾನು ಪ್ರೊಡ್ಯೂಸರು. ಸುಮಾರು ಒಂದು ಇಂಡಸ್ಟ್ರಿಯಲ್ಲಿ 2009ರಿಂದ ಇದ್ದೀನಿ. ಒಂದು 15 ಸಿನಿಮಾ ಮಾಡಿದ್ದೀನಿ. ಶಿವಣ್ಣನ ಸಿನಿಮಾನೂ ಮಾಡಿದ್ದೀನಿ. ಸೊ ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಾವೆಲ್ಲ ಸೇರಿ ಒಂದು ಒಳ್ಳೆ ಮೂವಿ ಮಾಡಬೇಕು ಅಂದಾಗ ನಾವು ಕೈ ಜೋಡಿಸಿದ್ದೀವಿ. ಪಿಂಗಾಕ್ಷರ ಒಳ್ಳೆ ದೇವ್ರ ಹೆಸರಿಟ್ಟು ಒಂದು ಹರರ್ ಕಾಮಿಡಿ ಕತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟ್ ಪ್ರಯತ್ನ ಡೈರೆಕ್ಟ್ರು. ಸೊ ನಮ್ಮ ಬಸವರಾಜ್ ಅವರು ಸ್ಕ್ರಿಪ್ಟಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಅವರು ಸಿನಿಮಾ ಡೈರೆಕ್ಟ್ರೇ, ಅವರು ಕೋ ಡೈರೆಕ್ಟ್ರು ಮಾಡಿದ್ದಾರೆ ಬಸವರಾಜ್ ಅವರು. ಆರ್ಟಿಸ್ಟು ನಮ್ಮ ಹೀರೋ ತೆಲುಗು ಸಂತೋಷು, ಒಳ್ಳೆಯದಾಗಬೇಕು ಅವ್ರಿಗೆ. ನಮ್ಮ ಹೀರೋಯಿನ್ ಇಬ್ಬರು ಇದ್ದಾರೆ, ಒಬ್ರಿಗಿಂತ ಒಬ್ಬರು ಕಾಂಪಿಟೇಟಿವ್ ಆಗಿ ಮಾಡ್ತಾರೆ ಅಂತ ಒಂದು ಇದಿದೆ.
ನಿಮ್ಮ ಸಹಾಯ ಬೇಕು, ಪ್ರಮೋಟ್ ಮಾಡಿ ಹೊಸಬರಿಗೆ. ಕನ್ನಡನೇ ಮಾಡಬೇಕು ಫಸ್ಟು ಅಂತೇಳಿ ಕನ್ನಡದಲ್ಲಿ ಮಾಡ್ತಾ ಇರೋದು. ಆಮೇಲೆ ತೆಲುಗು ಅದು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಅದು ಡಬ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅಲ್ವಾ. ಸೊ ಇಡೀ ಕರ್ನಾಟಕದಲ್ಲಿ ಶೂಟ್ ಮಾಡಬೇಕು ಮೇಯ್ನು. ಕೇರಳದಲ್ಲಿ ಒಂದು ಸೆಲೆಕ್ಟಿವ್ ಆಗಿ ಕೆಲವೊಂದು ಕಡೆ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಡೈರೆಕ್ಟ್ರಿಗೆ ಒಳ್ಳೇದಾಗಬೇಕು ಫಸ್ಟು. ಇವರು ಸಾಫ್ಟ್ವೇರ್ ಇಂಜಿನಿಯರ್, ಇವರು ಪ್ರೊಫೆಷನ್ ಬೈ ಸಾಫ್ಟ್ವೇರ್ ಇಂಜಿನಿಯರ್. ಸಿನಿಮಾ ಇಂಡಸ್ಟ್ರಿ ಬೆಳೆಸಬೇಕು, ಸಿನಿಮಾ ಒಂದು ಅವರಿಗೆ ಒಂದು ಆಪ್ಷನ್ ಆಗಿ ತೊಗೊಂಡು ಮುಂದುವರಿತಾ ಇದ್ದಾರೆ. ಸಕ್ಸಸ್ ಆಗಿ ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅವರು. ಈ ಸಿನಿಮಾ ಒಂದು ಸೂಪ್ರಮ್ ಶೋಗೆ ನಾನು ಅದೇ ಹೋಲಿಸಿದ್ದೇನೆ. ಅದೇ ಥರ ಇದೆ, ಒಂದು ಕಾಮಿಡಿ ಹರ್ರರು. ಸೊ ಆ ಥರ ಸಕ್ಸಸ್ ಆಗಲಿ ಅಂತ ನನ್ನ ಒಂದು ಇವರಿಗೆ ಆಶೀಸ್ ಕೊಡಿಸ್ತೀನಿ. ನಾನು ಬೆಸ್ಟ್ ವಿಶಸ್ ಹೇಳ್ತೀನಿ. ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಇದು ಬರೀರಿ ಇವ್ರಿಗೋಸ್ಕರ. ಕತೆ ಎಲ್ಲ ನಮ್ಮ ಬಸವರಾಜ್ ಹೇಳ್ತಾರೆ ಆಮೇಲೆ. ಸೊ ಎಲ್ರಿಗೂ ಎಲ್ಲ ನಮ್ಮ ಟೀಮ್ಗೆ ಕ್ಯಾಮ್ರಾಮ್ಯಾನು ಅದ್ಭುತವಾದಂಥ ದೊಡ್ಡ ಕ್ಯಾಮ್ರಾಮ್ಯಾನ್ ಬಂದಿದ್ದಾರೆ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ನನ್ನ ಸಿನಿಮಾದಲ್ಲಿ ಎಲ್ಲ ಒಂದೊಂದು ಕ್ಯಾರೆಕ್ಟರ್ ಮಾಡ್ತೀನಿ ನಾನು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರಗಳು. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ನಾನು ನಮಸ್ಕಾರ. ನಾನು ಕಿಟ್ಟಿ ತಾಳಿಕೋಟೆ, ವೃತ್ತಿ ರಂಗಭೂಮಿ ಕಲಾವಿದ. ಹಾಗೆ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ. ನನಗೆ ನಮ್ಮ ಭರತ್ ಸರ್ ಕಾಲ್ ಮಾಡಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಇದೆ, ನೀನು ಮಾಡಬೇಕು ಅಂತ ಹೇಳಿದಾಗ ತುಂಬ ಖುಷಿಯಾಯಿತು. ಕರೆಸಿ ಮತ್ತು ನನಗೆ ಸ್ಕ್ರಿಪ್ಟ್ ಹೇಳಿದಾಗ, ಕತೆ ಹೇಳಿದಾಗ ನನಗೆ ಖುಷಿಯಾಯಿತು. ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನಗೆ ಇಲ್ಲಿ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಂದು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಾವು ತುಂಬ ಆರ್ಟಿಸ್ಟ್ಗಳಾಗಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ತುಂಬ ಕಷ್ಟಪಟ್ಟು ವರ್ಷಾನುಗಟ್ಟಲೆ ಸಿನಿಮಾಗಳು ಮಾಡಿರ್ತೀವಿ. ದಯವಿಟ್ಟು ಯಾರೂ ಸಿನಿಮಾ ನೋಡಲ್ಲ. ಹಾಗಾಗಿ ನೀವು ನೋಡಿದ್ರೇ ನಮಗೆ ತುಂಬ ಖುಷಿ ಆಗೋದು. ಹಾಗಾಗಿ ಇದೊಂದು ಮಾತು ಕೇಳ್ಕೊಳ್ತಾ ನನಗೆ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಮಾಧ್ಯಮದವ್ರಿಗೂ ಹಾಗೂ ಕಲಾವಿದರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ನೋಡ್ಕೊಂಡಿದ್ದೀರಾ, ನೀವೆಲ್ಲ ಬಂದಿದ್ದೀರಾ, ನಮ್ಮ ಒಂದು ಸಿನಿಮಾಗೂ ಬಂದಿದ್ದೀರಾ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತೀವಿ. ಇದು ನನ್ನ ಫಸ್ಟ್ ಟೈಮು ಒಂದು ಹಾರರ್ ಮೂವಿಗೆ ಒಂದು ಸಂಭಾಷಣೆ ಬರೀದಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭರತ್ ಸರ್ಗೂ. ನನ್ನ ಹೆಸರು ರಾಜರತ್ನ ಅಂತ. ಆಲ್ರೆಡಿ ಒಂದು ತಾಜ್ ಅಂತ ಒಂದು ಮೂವಿ ರಿಲೀಸ್ ಮಾಡಿದ್ದೀನಿ. ನಾನು ಆಲ್ಸೋ ಡೈರೆಕ್ಟ್ರು. ಬಟ್ ನಮ್ಮ ಸ್ನೇಹಿತರು ಒಂದು ಸಿನಿಮಾ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡಬೇಕು ಅಂತ ಅವ್ರ ಜೊತೆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡ್ವಿ. ಡೈಲಾಗ್ ವರ್ಷನ್ಗಳು ಕೆಲವೊಂದನ್ನು ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ದೀವಿ. ಇದು ನನ್ನ ಫಸ್ಟ್ ಸಿನಿಮಾ, ಒಂದು ಹಾರರ್ ಮೂವಿಗೆ ಒಂದು ಡೈಲಾಗ್ ಬರೆಯೋದು. ಅದು ತೆಲುಗಲ್ಲೂ ಕೂಡ ಬರೆದಿದ್ದೀವಿ ಈ ಸಿನಿಮಾದಲ್ಲಿ. ಆ ಥರ ಆಗಿದೆ. ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಒಂದು ಶೂಟಿಂಗ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಆಗ್ತಾಯಿದೆ. ಆಲ್ಮೋಸ್ಟು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕನ್ನೋದು ಪ್ಲ್ಯಾನಿಂಗ್ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾರರ್ ಕಮ್ ಒಂದು ಆ್ಯಕ್ಷನ್ ನೋಡ್ಬೋದು ಸಿನಿಮಾದಲ್ಲಿ, ಆ ಥರ ಇದೆ. ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭರತ್ ಸಾರ್ಗೂ ಹಾಗೂ ಸ್ಯಾಗಿಟೇರಿಯಸ್ ಫಿಲಮ್ಸ್ಗೂ ಹಾಗೂ ಇಡೀ ಒಂದು ಪಿಂಗಾಕ್ಷ ತಂಡಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಹೌದೌದು, ಕಾಮಿಡಿ ಇದೆ ಸರ್, ಖಂಡಿತವಾಗಲಿದೆ. ಕಾಮಿಡಿ ಇದೆ, ಆಮೇಲೆ ಪಂಚಿಂಗ್ ಡೈಲಾಗ್ಸ್ಗಳು ಇದೆ, ಆ್ಯಕ್ಷನ್ ಇದೆ. ಸಿನಿಮಾದಲ್ಲಿ ತುಂಬ ಆ್ಯಕ್ಷನ್ ಚೆನ್ನಾಗಿದೆ ಸರ್. ಕಾಮಿಡಿ ಇದೆ, ಒಂದು ಕಮರ್ಷಿಯಲ್ ಸರ್, ಕಮರ್ಷಿಯಲ್ ಮೂವಿ ಪಕ್ಕ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಆಗಿರುತ್ತೆ ಸರ್. ಡೈಲಾಗ್ಸ್ಗಳು ನಿರೀಕ್ಷಿಸ್ಬೋದು. ಫೈಟ್ಸ್ ಇದೆ, 4 ಸಾಂಗ್ ಇದೆ, ಕಾಮಿಡಿ ಇದೆ, ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಲವ್ ಸೀಕ್ವೆನ್ಸ್ ಇದೆ, ಹಾರರ್ ಇದೆ, ಎಲ್ಲ ಮಿಕ್ಸಪ್, ಒಂದು ಎಲ್ಲ ಮಿಕ್ಸ್ ಆಗಿ ಬರ್ತಕ್ಕಂಥ ಒಂದು ಕಮರ್ಷಿಯಲ್ಲು ಚಿತ್ರ ಸರ್ ಇದು. ಈ ತಿಂಗಳೇ ಸರ್, ಇದೇ ತಿಂಗಳಿಂದ ಶುರು ಮಾಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ ಇನ್ನೊಂದು ಅಂದ್ಕೊಂಡಿದ್ದೀವಿ ಸರ್, ಒಂದು 40 ಡೇಸ್ ಅಂದ್ಕೊಂಡಿದ್ದೀವಿ ಸರ್. ಎಲ್ಲ ಒಂದು 40-45 ಡೇಸ್ ಆಗ್ಬೋದು. ರಿಲೀಸ್ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಬರ್ಬೋದು ಸರ್. ಈ ಇಯರ್ ಮುಗಿಸ್ಕೊಂಡ್ಬಿಡ್ತೀವಿ ಆಲ್ಮೋಸ್ಟ್ ಶೂಟಿಂಗು. ನೆಕ್ಸ್ಟ್ ಇಯರಿಂದ ರಿಲೀಸ್ ಸಂಕ್ರಾಂತಿಗೆಲ್ಲ ಬರೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದು. ಅಂದ್ಕೊಂಡಂಗೆ ಆದರೆ ನೋಡೋಣ ಸರ್, ಎಲ್ಲ ಸಪೋರ್ಟ್ ಬೇಕು ತಂಡದ್ದೆಲ್ಲ. ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ತುಂಬ ಖುಷಿ ಆಗ್ತದೆ. ಸೊ ಈ ಸಿನಿಮಾ ಬಂದ್ಬಿಟ್ಟು ಪಿಂಗಾಕ್ಷ ಅಂತ ಟೈಟಲ್ಲು. ಸೊ ಇದು ಆರ್ ಚಿತ್ರ ಇದು. ಸೊ ಸಿನಿಮಾ ಏನು ಅಂದರೆ ಒಂದೇನು ಹೇಳಬೇಕು ಅಂದರೆ, ಒಂದು ಫ್ಯಾಮಿಲಿ ಅಂದರೆ ಒಬ್ಬ ಹೀರೋ ಒಂದು ದುಷ್ಟಶಕ್ತಿಯಿಂದ ಅಟ್ಯಾಕ್ ಆಗಿರೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊತಾನೆ, ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಿನಿಮಾ ಆನ್ಲೈನ್ ಸ್ಟೋರಿ ಸರ್. ಬೆಂಗಳೂರು ಅಂದರೆ ಕರ್ನಾಟಕ ಕೇರಳ ಅಂತ ಅಂದ್ಕೊಂಡಿದ್ದೀವಿ. ಈಗ ಕರ್ನಾಟಕದಲ್ಲಿ ಮಂಗಳೂರು, ಚಿಕ್ಕಮಗಳೂರು, ಕೇರಳದಲ್ಲಿ ಅಲಪಿ, ಮುನ್ನಾರ್ ಅಂತ ಅಂದ್ಕೊಂಡಿದ್ದೀವಿ. ವಾಮಾಚಾರ ಬರುತ್ತೆ, ದುಷ್ಟಶಕ್ತಿ ಬರುತ್ತೆ, ದೆವ್ವನೂ ಇರುತ್ತೆ. ಸಿನಿಮಾ ಪೂರ್ತಿ ಲೈಕ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ, ಲವ್ ಸ್ಟೋರಿ ಇರುತ್ತೆ, ಕಾಮಿಡಿ ಇರುತ್ತೆ,
ಎಲ್ಲ ಮಿಕ್ಸಪ್, ಆ್ಯಕ್ಷನ್ ಇರುತ್ತೆ, 4 ಸಾಂಗ್ಸ್ ಇರುತ್ತೆ. ಪಿಂಗಾಕ್ಷರ ಕರ್ನಾಟಕದಲ್ಲಿ ಇನ್ನೊಂದು ಸೂಫ್ರಮ್ ಸೋ ನಮ್ಮ ಕನ್ನಡ ಏನು ಇವಾಗ ಸಕ್ಸಸ್ ಆಯಿತು ಆ ಥರ ಆಗಬೇಕು ಅನ್ನೋದೇ ನಮ್ಮೆಲ್ರಿಗೂ ಆಸೆ. ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟ್ರ್ ಭರತ್ ಅಂತ ಆರ್ಟಿಸ್ಟು, ನಮ್ಮ ಹೀರೋನು ಡೆಬ್ಯೂನೇ ಫಸ್ಟು. ಆಂಧ್ರ ಪ್ರದೇಶದಿಂದ ತೆಲುಗು ಕನ್ನಡ 2 ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇರೋದು. ಇದು ಒಳ್ಳೆ ಸಕ್ಸಸ್ ಕೊಡಬೇಕು. ಪ್ರತಿಯೊಬ್ಬರು ನಿಮ್ಮ ಆಶೀರ್ವಾದ ಇದ್ದೇ ಇರಬೇಕು ಇದು ಆ್ಯಕ್ಚುಲಿ ಪ್ರಮೋಷನ್ಗೆ. ಸರ್ ಸಿನಿಮಾ ಅಂದಮೇಲೆ ನಾವು ಮಾಧ್ಯಮದವ್ರು ವೆರಿ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟಾಗಿ ಜನಕ್ಕೆ ರೀಚ್ ಆಗಬೇಕು, ನೀವೇ ಇಂಪಾರ್ಟೆಂಟು. ಸೊ ನಮ್ಮ ಪ್ರಯತ್ನ ನಾವು ಪಡ್ತಾಯಿದ್ದೀವಿ. ಇನ್ನು ಜನಗಳು ಹಾರೈಸಬೇಕು, ಅದನ್ನು ನೀವು ಜನಗಳಿಗೆ ತಗೊಂಡೋಗ್ಬೇಕಷ್ಟೇ ಸರ್. ಸರ್ ಕಲಾವಿದರು ಸರ್ ಇವರು ಅವಿನಾಶ್ ಅವರು, ಲೋಹಿತ್ ಅಶ್ವ ಶರತ್ ಲೋಹಿತ್ ಅಶ್ವ, ರಂಗೇಂದ್ರಗೌರು ಮಾತಾಡ್ತಾ ಇದ್ದೀವಿ. ಮತ್ತು ನಾಗಮಹೇಶ್ ಅಂತ ತೆಲುಗು ಆರ್ಟಿಸ್ಟು. ಸೊ ಮುಂತಾದವ್ರು ಇದ್ದಾರೆ ಸರ್. ಇನ್ನು ಮೋಕ್ಷ ಅಂತ ಒಬ್ರು ಇದ್ದಾರೆ ಅವ್ರು ಸರ್, ಕೇರಳ ಆರ್ಟಿಸ್ಟ್ ಸರ್, ಮಲಯಾಳಿ ಆರ್ಟಿಸ್ಟ್ ಅವರು. ಬಾಲರಾಜ್ ವಾಡಿ ಅವರು ಇದ್ದಾರೆ, ವರ್ಧನ್ ಇದ್ದಾರೆ, ಕನ್ನಡ ತೆಲುಗು ಎಲ್ಲ ಲ್ಯಾಂಗ್ವೇಜ್. ವರ್ಧನ್, ಬಾಲರಾಜ್ ವಾಡಿ ಅವರು, ರಂಗೇಂದ್ರಗೌರು, ಅವಿನಾಶ್ ಅವರು, ಮತ್ತು ಶರತ್ ಲೋಹಿತ್ ಅಶ್ವ ಅವರು, ನಾಗಮಹೇಶು, ಎಲ್ಲ ಇತ್ತು. ಇನ್ನೂ ತುಂಬ ಜನ ಇದ್ದಾರೆ ಸರ್. ಕನ್ನಡ, ತೆಲುಗು, ಮಲಯಾಳಂ, ತಮಿಳ್, ಹಿಂದಿ ಬಿಟ್ಟು ಬೇರೆ 4 ಲ್ಯಾಂಗ್ವೇಜ್ ಸರ್. ಹುಡ್ಕೋದೇ ಇಲ್ಲ, ನಾವು ಹನುಮಾನ್ ಭಕ್ತನೇ. ಸೊ ಹನುಮಾನ್ ಭಕ್ತನೇ. ಸೊ ನನಗೂ ಸಿನಿಮಾದಲ್ಲಿ ಹನುಮಾನ್ ಆಂಜನೇಯ ಸ್ವಾಮಿ ಇರೋದಕ್ಕೆ, ಅಂದರೆ ದೈವಶಕ್ತಿನ ತೋರಿಸ್ತಾ ಇರೋದಕ್ಕೆ. ಸೊ ಮಾಮೂಲಿಯಾಗಿ ಎಲ್ಲರಿಗೂ ಹನುಮಾನ್ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹೊಸ್ದಾಗಿ ಈ ಸಂಸ್ಕೃತದಲ್ಲಿರೋ ಈ ಹೆಸರು ಗೊತ್ತಾಗಲಿ ಅಂತ. ಸೊ ಪಿಂಗಾಕ್ಷ ಅಂದರೆ ಕೆಂಪು ಕಣ್ಣಿನ ಆಂಜನೇಯ ಸ್ವಾಮಿ ಅಂತ. ಸೊ ಆ ಕೋಪ ಇದಿರುತ್ತೆ ಅಂತ. ಸೊ ಆ ಟೈಟ್ಲಿಗೆ ನಮ್ಮ ಸಿನಿಮಾ ಸಬ್ಜೆಕ್ಟ್ಗೆ ಅದು ಆಪ್ಟಾಗಿತ್ತು. ಸೊ ಅದರಿಂದ ಹೀರೋ ಕೋಪ ಇರಲ್ಲ, ದೇವ್ರಿಗೆ ಒಳ್ಳೇದು ಮಾಡಬೇಕು ಅಂತ, ಹೆಂಗೆ ಅದು ಯಾವ ಥರ ಕಾಪಾಡುತ್ತೆ ಅಂತ, ಅವ್ರು ನಮ್ಮದವ್ರನ್ನ ಹೆಂಗೆ ಕಾಪಾಡುತ್ತೆ ಅಂತ. ಈ ಸಿನಿಮಾದಲ್ಲಿ ಫಸ್ಟ್ ಟೈಮು ಒಂದು ಹೀರೋಯಿನ್ನು ನಮ್ಮ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಹರಿಣಿ ಅಂತ. ಸರ್ ಇಲ್ಲಿ ಏನು ಟೆಕ್ನಿಕಲ್ JK ಗಣೇಶ್ ಅಂತ DOP, ರಾಜರತ್ನ ಅವ್ರ ಕೋ-ಡೈರೆಕ್ಟರು. ಆಮೇಲೆ ಮ್ಯೂಸಿಕ್ಕು ಕ್ರಿಸ್ಟೋಫರ್ ಜೇಸನ್ ಅಂತ. ಹಾಂ ಸರ್, ಹೌದು ಸರ್, ಹೌದು. ಕ್ರಿಸ್ಟೋಫರ್ ಜೇಸನ್ ಅಂತ. ಅವ್ರಿಗೆ ಇಲ್ಲ, ಎಲ್ಲೋ ಹೋಗಿದ್ದಾರೆ, ಲೇಟ್ ಆಗುತ್ತೆ ಬರೋದು ಅಂದರು, ಬರ್ತಿದ್ದಾರೆ ಸರ್. ಸ್ಪೆಷಲ್ ಎಫೆಕ್ಟ್ಸು VFX ಎಲ್ಲ ಅದು ನಾವು ಬೇರೆ ಸ್ಟುಡಿಯೋದಲ್ಲಿ ಮಾಡಿಸ್ತೀವಿ ಸರ್. ಇನ್ನೂ ಕನ್ಫರ್ಮ್ ಮಾಡಿಲ್ಲ, ಅದು ಮಾಡಿಸ್ತೀವಿ ಸರ್. ಅದಕ್ಕೆ ಅದರಿಂದನೇ ಅದನ್ನು ನಾವು ಎಲ್ಲ ನೋಡಿ ಕರೆಕ್ಟಾಗಿ ಇದು ಮಾಡೋಣ ಅಂತಲೇ ವೆಯ್ಟ್ ಮಾಡ್ತಾರೆ. ಹೀರೋ ಸರ್, ನಮ್ಮ ಹೀರೋಗೆ ಇನ್ನೂ ಹೊಸ ಕನ್ನಡ ಕಲಿತಾ ಇದ್ದಾರೆ. ಸೊ ಈ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲರಿಗೂ నమస్ಕಾರ. మీడియా మిత్రులకు రిక్వెస్ట్, తెలుగులో మాట్లాడతాను. ఇక్కడ విచ్చేసినటువంటి సోదరిమణులు, మా మీడియా మిత్రులందరికీ నా యొక్క నమస్కారములు. నా నేమ్ వచ్చి సంతోష్ కుమార్. నేను కన్నడలో మన అప్పు సార్కి ఇన్స్పిరేషన్. ఆయన అంటే నాకు చాలా ఇష్టం. ఆయన వల్ల నేను మంచిగా ఆయన్ని చూసి ఇంకా బెటర్గా, అంటే ఈ కన్నడలో ఆయన చేసినట్టు సేవలు, ఆయన చేసినట్టు మంచి నాకు చాలా నచ్చింది. ఎందుకంటే అలాంటి వ్యక్తి పుట్టిన ఈ కర్ణాటకలో నాకు మొదటి ఛాన్స్ ఈ సినిమాలో దొరికినందుకు నేను చాలా అదృష్టంగా భావిస్తున్నాను. అలాగే నా ఫ్యాక్టరీస్ ఫిలిమ్స్ అండ్ మా భర్త బ్రదర్ ఇచ్చిన అవకాశం ఇచ్చినందుకు ధన్యవాదాలు తెలుపుకుంటున్నాను. మీ అందరూ నాకు సపోర్ట్ చేయాలని మరొక కోరుకుంటున్నాను. ఇంతకుముందు తెలుగులో షార్ట్ ఫిల్మ్ చేశాను. నెక్స్ట్ సుడోకా అని ఒక మూవీ చేశాను సార్. కన్నడలోనే సుడోకా చేశాను. బాగా హీరో అంతే సార్ ఎక్స్పీరియన్స్. ప్రొడ్యూసర్ మీరేనా? లేదు సార్, వాసుదేవరావు సార్. క్యారెక్టర్ హీరో సార్. ACP ಫಿಲಮಲ್ಲಿ ACP ಪೊಲೀಸ್ ಆಫೀಸರ್. ACP సార్. ನೇಮ್ ಶಿವಶಂಕರ್ ಅಂತ ಸರ್. P ಶಿವಶಂಕರ್ ಕ್ಯಾರೆಕ್ಟರ್. ಇರಲಿ, ನೇಮ್ ಥರ ಕೇಳ್ತದೆ. ఈ మీడియా అంతా కూడా నాకు సపోర్ట్ చేయాలని మరొకసారి మనస్ఫూర్తిగా కోరుకుంటున్నాను ಸರ್. ಸಿನಿಮಾ ಅಂದರೆ ನಾವು, ನೀವು, ಜನಗಳು. ಸಿನಿಮಾ 3 ಅಕ್ಷರಕ್ಕೆ 3 ಜನ ಅಷ್ಟೇ. ಅದು ಅವ್ರು ಹಾರೈಸಬೇಕು, ನೀವು ತೋರಿಸ್ಬೇಕು, ನಾವು ಮಾಡಬೇಕು.
ಸರ್ ನಾನು ನನ್ನ ಹೆಸರು ವಾಸುದೇವರು ಅಂತ. ನಮ್ಮ ಹೆಸರು ವಾಸುದೇವರು ಅಂತ. ಪಿಂಗಾಕ್ಷಿ ಮೂವಿ ಚೆನ್ನಾಗಿ ಆಗಲಿ ಅಂತ, ಈ ಮೂವಿಗೆ ಒಳ್ಳೇದಾಗಲಿ ಅಂತ ನಾನು ಶುಭ ಕೋರ್ತೇವೆ. ಎಲ್ಲ ಮಾಧ್ಯಮದವ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕೃಷ್ಣಪ್ಪ ಅಂತೇಳಿ. ನಮ್ಮ ಭರತ್ ಮತ್ತು ರಾಜು ಅವರು ಇದಕ್ಕಿಂತ ಮುಂಚೆಗೆ ಓರಿಯೋ ಅಂತ ಒಂದು ಫಿಲಮ್ ಮಾಡಿದ್ದೀವಿ. ನಮ್ಮ ಫ್ರೆಂಡು ಇವರೆಲ್ಲ ನಮ್ಮ ರಾಜು ಕೊರಿಯಾದಲ್ಲೆಲ್ಲ ಇದು ಮಾಡಿದ್ದಾರೆ. ನೆಕ್ಸ್ಟ್ ಮಂತು ಸೆಕೆಂಡ್ ವೀಕಲ್ಲಿ ಇದಾಗ್ಬೋದು. ತಾವೆಲ್ಲ ನೋಡಿರ್ಬೇಕು ಓರಿಯೋ ಅಂತೇಳಿ. ನಮ್ಮ ಮಗನ ನಿತಿನ್ ಗೌಡ ಅಂತೇಳಿ ಇದು ಮಾಡಿದ್ದಾನೆ. ನಮ್ಮ ಸಾರೆಲ್ಲ ಹೇಳಿ ಹೆಲ್ಪ್ ಮಾಡಿ, ಮತ್ತು ಅವರು ರಾಜು ಈಗ ಎಲ್ಲ ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ನಿಮ್ಮ ಸಹಕಾರಗಳು ಎಲ್ಲ ನಮಗೆ ಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಪೇರು JK ಗಣೇಶ್ ಅಂತ. ಜ್ವರ ಮಾತಾಡಿ ಸರ್, ಹೆಂಗೆ ಬಾಡಿ ಹೆಂಗೆ ಮಾತಾಡೋದು ನೀವು? ಇಲ್ಲ, ನಮ್ಮ ಆಫ್ಟರ್ ಬ್ಯಾಕ್ ಕ್ಯಾಮ್ರಲ್ಲಿ ಮಾತಾಡ್ತೀವಿ ಸರ್. ಇದಕ್ಕೆ ಮುಂಚೆ ಮಾಡಿದ್ರೆ ಮೂವಿಲ್ಲ ನೀವು ಸಪೋರ್ಟ್ ಮಾಡಿದ್ದೀರಾ, ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ. ಈ ಮೂವಿಗೆ ನಿಮ್ಮ ಸಪೋರ್ಟು ಪ್ರೀತಿ ಬೇಕು ಸರ್.